ನಮಸ್ಕಾರ, ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ತಹಸೀಲ್ದಾರ್ ಕಚೇರಿಯಲ್ಲಿ ಜಗಜ್ಯೋತಿ ಬಸವಣ್ಣರ ಜಯಂತ್ಯೋತ್ಸವ ಆಚರಣೆ. ನಗರದ ತಹಸೀಲ್ದಾರ್ ಕಚೇರಿಯಲ್ಲಿ ಕ್ರಾಂತಿಕಾರಿ ಹರಿಕಾರ ವಿಶ್ವಗುರು ಜಗಜ್ಯೋತಿ ಬಸವಣ್ಣವರ ಭಾವಚಿತ್ರಕ್ಕೆ ಪೂಜೆ ಪುಷ್ಪ ನಮನ ಸಲ್ಲಿಸಿದರು. ಜಗಜ್ಯೋತಿ ಬಸವಣ್ಣವರು ಕೇವಲ ಒಬ್ಬ ಧಾರ್ಮಿಕ ನಾಯಕರಾಗಿರದೆ 12ನೇ ಶತಮಾನದಲ್ಲಿ ಸಮಾನತೆ, ನ್ಯಾಯ ಮತ್ತು ವೈಜ್ಞಾನಿಕ ಮನೋಭಾವನೆಯನ್ನು ಜಗತ್ತಿಗೆ ಸಾರಿದ ಮಹಾನ್ ಕ್ರಾಂತಿಕಾರಿ ಚಿಂತಕರಾಗಿದ್ದಾರೆ. ಅಂದು ಅವರು ಮೌಢ್ಯಗಳನ್ನು ವಿರುದ್ಧ ನಡೆಸಿದ ಹೋರಾಟ ಮತ್ತು ಅವರು ತೋರಿದ ಆದರ್ಶಗಳು ಇಂದಿನ ಯುವ ಪೀಳಿಗೆಗೆ ಅತ್ಯಂತ ಅವಶ್ಯಕವಾಗಿದೆ ಎಂದು ಗಿರೀಶ್ ಸ್ವಾದಿ ಹೇಳಿದರು. ಈ ಸಂದರ್ಭದಲ್ಲಿ ರಬಕವಿ ಬನಹಟ್ಟಿ ತಹಸೀಲ್ದಾರ್ ಗಿರೀಶ್ ಸ್ವಾದಿ, ಈಶ್ವರ್ ಬಿದ್ರಿ, ಸೋಮಶೇಖರ್ ಕೊಟ್ಟಶೆಟ್ಟಿ, ಮಹಾದೇವ್ ದೂಪ್ತಾಳ್, ದರ್ಯಪ್ಪ ಉಳ್ಳಾಗಡ್ಡಿ, ಗಿರೀಶ್ ಮುತ್ತೂರ್, ಸಂಜಯ್ ತೆಗ್ಗಿ, ವಿಜಯ್ ನಾಸಿ, ಮಲ್ಲಿಕಾರ್ಜುನ್ ಗಡೇನವರ್, ಹುಳುಗುಬಳಿ ಶೆಟ್ರ್, ಹನಗಂಡಿ ಸರ್, ಕಂದಾಯ ನಿರೀಕ್ಷಕರು ಪ್ರಕಾಶ್ ಮಠಪತಿ, ರಾಜಶೇಖರ್ ಸಾತಿಯಾಳ್, ಗ್ರಾಮ ಪಂಚಾಯತ್ ಆಡಳಿತ ಅಧಿಕಾರಿಗಳು ಸದಾಶಿವ ಕುಂಬಾರ್, ಶ್ರೀಮಂತ್ ಹಿಡ್ಕಲ್ ಮತ್ತು ಸಮಾಜದ ಹಿರಿಯರು, ಬಸವಣ್ಣವರ ಭಕ್ತರು ಹಾಜರಿದ್ದರು. ವರದಿ ಪ್ರಕಾಶ್ ಶಿರೋಡ್, ರಬಕವಿ ಬನಹಟ್ಟಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್. जगज्योति बसवेश्वर महाराज की जय. जगज्योति बसवेश्वर महाराज की जय. ಎಲ್ಲರಿಗೂ ನಮಸ್ಕಾರ. ರಬಕವಿ ಬನಹಟ್ಟಿ ತಾಲೂಕಾ ಆಡಳಿತದ ವತಿಯಿಂದ ಇಂದು ರಬಕವಿ ಬನಹಟ್ಟಿ ತಾಲೂಕಾ ಕಚೇರಿಯಲ್ಲಿ ವಿಶ್ವಗುರು ಜಗಜ್ಯೋತಿ ಬಸವೇಶ್ವರರ ಒಂದು ಜಯಂತಿ ನಿಮಿತ್ತವಾಗಿ ಇಲ್ಲಿ ಪೂಜಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇವತ್ತಿನ ದಿನ ನಮ್ಮ ರಬಕವಿ ಬನಹಟ್ಟಿ ಭಾಗದ ಲಿಂಗಾಯತ ಸಮುದಾಯದ ಸರ್ವರು ಕೂಡ ಬಸವ ಭಕ್ತರು ಇಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಇಲ್ಲಿ ತಾಲೂಕಾ ಎಲ್ಲ ಅಧಿಕಾರಿಗಳ ಒಂದು ನೇತೃತ್ವದಲ್ಲಿ ಈ ಒಂದು ವಿಶೇಷ ಕಾರ್ಯಕ್ರಮ ಇಲ್ಲಿ ಜರುಗ್ತಾ ಇದೆ. ನಾವೆಲ್ಲರೂ ಕೂಡ ವಿಶ್ವಗುರು ಬಸವಣ್ಣವರು ತೋರಿದ ದಾರಿಯಲ್ಲಿ ನಡೆಯೋಣ. ಶರಣ ಮಾರ್ಗವಾದಂಥ ಕಾಯಕ, ದಾಸೋಹ, ಅನುಭವ ಇವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಎಲ್ಲರೂ ಕೂಡ ಸೌಹಾರ್ದತೆಯಿಂದ ಬಾಳಿ ದ್ವೇಷವನ್ನು ಮೀರಿ ನಾವೆಲ್ಲರೂ ಒಂದಾಗಿ ಬಾಳಲಿಕ್ಕೆ ಬಸವಣ್ಣವರು ನಮಗೆಲ್ಲರಿಗೂ ಪ್ರೇರಣೆಯನ್ನು ನೀಡಲಿ ಅಂತ ಹೇಳಿ ಬಸವ ಜಯಂತಿ ಈ ಸಂದರ್ಭದಲ್ಲಿ ಹಾರೈಸ್ತಾ ಎಲ್ಲರಿಗೂ ಕೂಡ ವಿಶ್ವಗುರು ಬಸವಣ್ಣ ಜಯಂತಿಯ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಧನ್ಯವಾದಗಳು.